ಶಿವಕುಮಾರ್ ಸರ್. ನಮಸ್ಕಾರ. ನಮಸ್ಕಾರ. ಬರೀ ಶಿಳ್ಳೆ ಪ್ರಾಣೇಶ್ಗೆ ಗುರುಚರಣ್ ಹೊಡಿತಾ ಇದ್ದೀರೇನೋ ಅಂತ ನೋಡ್ತಾ ಇದ್ದೀನಿ. ಬಂಧುಗಳೇ, ಜಿಲ್ಲಾ ಸಚಿವರಾದಂಥ ಪಕ್ಷದ ಹಿರಿಯ ನಾಯಕರಾದಂಥ ಚಲುವರಾಯ ಸ್ವಾಮಿಯವರೇ, ನಿಮ್ಮ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರೇ, ಶಾಸಕ ಮಿತ್ರ ಅಂತ ರವಿಯವರೇ, ದಿನೇಶ್ ಗುಳಿಗೌಡ್ರೆ, ಶಿವಕುಮಾರ್ ಹೊಸದಾಗಿ ಶಾಸಕರಾಗಿದ್ದಾರೆ, ಶ್ರೀಧರ್ ರೆಡ್ಡಿ ಅವರು, ಸ್ಟಾರ್ ಚಂದ್ರೂರ್ ಅವರು, ಪುಟ್ಟಸ್ವಾಮಿ ಅವರು, ನಮ್ಮ ಜಿಲ್ಲಾಧಿಕಾರಿಗಳು, ಸಿಇಒ ಅವರು, ನಮ್ಮ CNL MD ಮಹೇಶ್ ಅವರು, ನಮ್ಮ ಹಾಸ್ಯ ಕಲಾವಿದ ಅಂತ ಪ್ರಾಣೇಶು, ಬಸವರಾಜು, ನರಸಿಂಹ ಜೋಶಿ, ಇನ್ನ ವೇದಿಕೆ ಇರುವಂತ ಎಲ್ಲ SP ಅವರು ಆದಿಯಾಗಿ ಎಲ್ಲ ಹಿರಿಯ ಹಾಗೂ ಕಿರಿಯ ಅಧಿಕಾರಿಗಳೇ, ವಿಶೇಷವಾಗಿ ಈ ಒಂದು ಐತಿಹಾಸಿಕವಾದಂಥ ಈ ಜಲ ಉತ್ಸವಕ್ಕೆ ಗಗನಚುಕ್ಕಿ ಈ ಜಲಪಾತೋತ್ಸವಕ್ಕೆ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಪ್ರವಾಸಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬುತ್ತಾ ಇದ್ದೀರಿ. ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಾವೇರಿ ನಮ್ಮೆಲ್ಲರ ಪುಣ್ಯ ಮಾತೆ. ತಾಯಿ ಜನ್ಮವನ್ನು ಕೊಟ್ಟಿದ್ದಾಳೆ, ಕಾವೇರಿ ತಾಯಿ ಅನ್ನವನ್ನು ಕೊಟ್ಟಿದ್ದಾಳೆ, ಕಾವೇರಿ ತಾಯಿ ಬದುಕನ್ನು ಕೊಟ್ಟಿದ್ದಾಳೆ. ಕಾವೇರಿ ತಾಯಿಯನ್ನು ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಕೊಡಗರಿಂದ ಹರಿದು ಅರೇಬಿ ಸಮುದ್ರವರೆಗೂ ಕೂಡ ಎಲ್ಲ ಜನರ ಬದುಕನ್ನ ಕಟ್ಕೊಳ್ಳಿಕ್ಕೆ ಕುಡಿಯೋ ನೀರಿರ್ಬೋದು, ಕೈಗಾರಿಕೆಗಿರ್ಬೋದು, ವ್ಯವಸಾಯಕ್ಕಿರ್ಬೋದು, ವಿದ್ಯುತ್ ಶಕ್ತಿ ಉತ್ಪಾದನೆ ಇರ್ಬೋದು, ಮೀನಿಗಿರ್ಬೋದು, ಎಲ್ಲರೂ ಕೂಡ ಆ ಕಾವೇರಿ ತಾಯಿ ನಮ್ಮನ್ನ ಸಹಾಯ ಮಾಡ್ತಾ ಇದ್ದಾಳೆ. ಅದಕ್ಕೆ ಪೂಜೆ ಮಾಡಬೇಕು, ಗೌರವನ ಕೊಡಬೇಕು ಅಂತೇಳಿ ನೀವೆಲ್ಲ ಆ ತಾಯಿಯ ಶೃಂಗ ನೃತ್ಯವನ್ನ ನೋಡ್ಲಿಕ್ಕೆ ತಾವೆಲ್ಲ ಇಲ್ಲಿಗೆ ಬಂದಿದ್ದೀರಿ. 300 ಅಡಿ ಎತ್ತರದಿಂದ ಆ ಜಲ ಇವತ್ತು ಬೀಳ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು 544 ಚಿಕ್ಕದು ದೊಡ್ಡದು ಜಲಪಾತ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಬಹಳ ಎತ್ತರವಾದಂಥ ಜಲಪಾತ ಕೂಡ ಇರೋದು ತಮಗೆಲ್ಲ ನಾವೆಲ್ಲ ನೋಡಿದ್ದೀರಿ. ಇದೊಂದು ಐತಿಹಾಸಿಕ ಸ್ಥಳದಲ್ಲಿ ನೀವಿದ್ದೀರಿ. ನಾನು ಶಾಲೆಯಲ್ಲಿದ್ದಾಗ ಬಂದು ಇಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವಂತ ಜಾಗವನ್ನು ನಾನು ನೋಡಿದ್ದೆ. ಅದಾದ ಮೇಲೆ ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ಇಲ್ಲಿಗೆ ಬಂದಿದ್ದೆ ನಾನು. ಮತ್ತೆ ಹಿಂದೆ ಕೂಡ ನಾನು ನೀರಾವರಿ ಮಂತ್ರಿ ಆಗಿದ್ದಾಗ ಒಂದು ಬಾರಿ ಬಂದಿದ್ದೆ. ಈಗ ಮತ್ತೆ ಇದನ್ನು ನೋಡುವಂತ ಒಂದು ಭಾಗ್ಯ ಇವತ್ತು ನೀವೆಲ್ಲ ಸ್ಥಳೀಯ ಶಾಸಕರು ಕಲ್ಪಿಸ್ಕೊಟ್ಟಿದ್ದೀರಿ. ಈ ಒಂದು ವೈಭವ ಇದು ಪ್ರಕೃತಿ ಕಡೆದರೆ ಆಕೃತಿ, ಆ ಪ್ರಕೃತಿಯನ್ನ ಪೂಜಿಸಿದರೆ ಸಂಸ್ಕೃತಿ. ಆ ತಾಯಿಯನ್ನು ನೆನೆಸ್ಕೊಂಡು ಆ ನೀರು ಇವತ್ತು ಕನ್ನಂಬಾಡಿ ಕಟ್ಟೆ ತುಂಬಿದೆ. ಜೂನ್ನಲ್ಲಿ ಮೊದಲನೇ ಬಾರಿಗೆ ನಾವೆಲ್ಲ ಆ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗಾಗಲೇ ಕಾವೇರಿಯ ಎಲ್ಲ ನದಿಗಳಿಗೂ ಕೂಡ ಪೂಜೆ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ತಮಿಳುನಾಡಿಗೆ 177 TMC ನೀರನ್ನು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದೆ. ಈಗಾಗಲೇ ಸುಮಾರು 214 TMC
ಅಂದ್ರೆ 99 TMC ನೀರು ಈ ಟೈಮ್ನಲ್ಲಿ ಬಿಡಬೇಕಾಗಿತ್ತು. 125 TMC ನೀರು ಹೆಚ್ಚಿಗೆ ಹೋಗಿದೆ. ಇದನ್ನ ತಡಿಬೇಕು ಅಂತೇಳಿ ನಾನು ಮೇಕೆದಾಟು ಅಣೆಕಟ್ಟನ್ನ ಕಟ್ಟಿಸ್ಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡಿ ನಮ್ಮ ನಡಿಗೆ ಮೇಕೆದಾಟು ಕಡೆಗೆ ಅಂತ ಹೇಳಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟವನ್ನು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಇವತ್ತು ತಾವೆಲ್ಲ ಬಹಳ ಜನ ಈ ತಾಲೂಕಿನ ಜನತೆ ಕೂಡ ಈ ಜಿಲ್ಲೆಯ ಜನತೆ ಬಂದು ಪ್ರವಾಸ ಮಾಡಿದ್ದೀರಿ, ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಹೋರಾಟದಲ್ಲಿ ಹೆಜ್ಜೆ ಹಾಕಿದ್ದೀರಿ. ಇದು ಇಡೀ ದೇಶದಲ್ಲಿ ಬಹಳ ದೊಡ್ಡ ಒಂದು ಜಲಪಾತದ ಒಂದು ವಿಶೇಷವಾದಂಥ ಜಾಗ. ನೀವೆಲ್ಲ ಇಲ್ಲಿ ಬಹಳ ಸಂತೋಷದಿಂದ ಈ ಬೆಳಕಿನಲ್ಲಿ ನೀವು ಕೂತಿದ್ದೀರಿ. ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಮಾಡಬೇಕು. 1904ರಲ್ಲಿ KGFಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಇಲ್ಲಿಂದ ವಿದ್ಯುತ್ ಶಕ್ತಿ ಪ್ರಾರಂಭ ಮಾಡಿ KGFಗೆ ಲೈನ್ ಎಳೆದು ಕನಕಪುರ ಆದಿಯಾಗಿ ವಿದ್ಯುತ್ ಶಕ್ತಿ ಕೊಟ್ಟು ಮೊದಲನೇ ದೀಪ ಉರಿಯಿತು. ಮೈಸೂರು ಬಂತು, ಬೆಂಗಳೂರು ಬಂತು. ಕರೆಂಟ್ ಇರಲಿಲ್ಲ ಅಂದಿದ್ರೆ ನಿಮ್ಮ ಬದುಕು ನಮ್ಮ ಬದುಕು ಇವತ್ತಿನ ಹೊಸ ಜಗತ್ತಿನಲ್ಲಿ ಯಾವ ರೀತಿ ಇರ್ತಿತ್ತು ಅನ್ನೋದು ತಾವು ಆಲೋಚನೆ ಮಾಡಿ. ಇಡೀ ನಮ್ಮ ಏಷ್ಯಾಗೆ ಮೊದಲು ಬೆಳಕನ್ನ ಕೊಟ್ಟದ್ದು ಈ ಒಂದು ಪವಿತ್ರವಾದಂತಹ ಭೂಮಿ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಅಂತ ಪುಣ್ಯ ಭೂಮಿಲಿ ನೀವೆಲ್ಲ ಇರೋದು ನಿಮ್ಮೆಲ್ಲರ ಭಾಗ್ಯ. ಇಡೀ ಏಷ್ಯಾಕ್ಕೆ ಮೊದಲನೆಯ ವಿದ್ಯುತ್ ದೀಪವನ್ನ ಹಚ್ಚಿದ್ದು ಸಿಂಗಾಪುರಲ್ಲಿರಲಿಲ್ಲ, ಚೈನಾಲಿರಲಿಲ್ಲ, ಡೆಲ್ಲಿಲಿರಲಿಲ್ಲ, ಪಾಕಿಸ್ತಾನಲ್ಲಿರಲಿಲ್ಲ, ಮಲೇಷ್ಯಾಲಿರಲಿಲ್ಲ. ನಿಮ್ಮ ಈ ಕ್ಷೇತ್ರದಿಂದ ವಿದ್ಯುತ್ ಶಕ್ತಿ ಪ್ರಾರಂಭ ಆಯಿತು ಅನ್ನೋದನ್ನು ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಬಹಳ ಸಂತೋಷ ಆಗ್ತದೆ. ಇವತ್ತು ನಾನು ನೀರಾವರಿ ಮಂತ್ರಿ ಆಗಿದ್ದೇನೆ, ಹಿಂದೆ ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದೆ. ಇವತ್ತು ಈ ಮಂಡ್ಯ ಜಿಲ್ಲೆ 1970 ಕೋಟಿ ರೂಪಾಯಿ ಹಣವನ್ನ ಈ ವರ್ಷ ಕಾಮಗಾರಿಗಳನ್ನು ಮಂಜೂರು ಮಾಡಿದ್ದೇನೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಾಧ್ಯಮದವರು ಇದನ್ನು ಗಮನದಲ್ಲಿಟ್ಕೊಳ್ಬೇಕು, ಎಲ್ಲ ರೈತರ ಬಂಧುಗಳು ಗಮನದಲ್ಲಿಟ್ಕೊಳ್ಬೇಕು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆಗೆ 1900ಕ್ಕೂ ಹೆಚ್ಚು ಕೋಟಿ, ಸುಮಾರು 2000 ಕೋಟಿ ರೂಪಾಯಿ ಹತ್ತಿರ ಹಣವನ್ನ ಅಭಿವೃದ್ಧಿಗೋಸ್ಕರ ಮಂಜೂರು ಮಾಡಿದ್ದು ಇದೇ ಮೊದಲನೇ ಬಾರಿ, ಇದೇ DK ಶಿವಕುಮಾರ್ ಅವರ ಕಾಲದಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನೇನಾದ್ರು ಸುಳ್ಳು ಹೇಳಿದ್ರೆ ವಿರೋಧ ಪಾರ್ಟಿಯವರು ಯಾರು ಬೇಕಾದ್ರೆ ಇದನ್ನ ಚರ್ಚೆಯನ್ನ ಮಾಡಬಹುದು. ಮಂಡ್ಯ ಜಿಲ್ಲೆ, ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಇವೆರಡು ನನ್ನ ಎರಡು ಕಣ್ಣುಗಳಿದ್ದಂಗೆ ಅನ್ನೋದನ್ನ ಹಿಂದೆ ನಾನು ಹೇಳಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯ ರೈತರ ಬದುಕಿಗೆ ಎಲ್ಲ ತರದ ಕಾರ್ಯಕ್ರಮವನ್ನು ಕೂಡ ರೂಪಿಸಲಿಕ್ಕೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಪ್ರವಾಸೋದ್ಯಮ ರೈತರು ಬರಬೇಕು, ಯುವಕರು ಬರಬೇಕು, ವಿದ್ಯಾರ್ಥಿಗಳಿಂದ ಬರಬೇಕು. ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಲ್ಲಿಗೆ ಬಂದು ನೋಡಿ ಈ ಐತಿಹಾಸಿಕವಾದಂತಹ ಜಾಗವನ್ನು ವೀಕ್ಷಣೆ ಮಾಡಿ ಹೋಗುವಂತ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾನು ನಮ್ಮ ಟೂರಿಸಂ ಇಲಾಖೆ ಮತ್ತು ಎಜುಕೇಶನ್
ನಮ್ಮ ಪ್ರೈಮರಿ ಎಜುಕೇಷನ್ ಅವ್ರ ಹತ್ರ ಚರ್ಚೆ ಮಾಡಿ ಆ ಕಾರ್ಯಕ್ರಮವನ್ನು ಸರ್ಕಾರದ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಮೊನ್ನೆ ದಸರಾ ಹೋದ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆಯನ್ನು ಮಾಡಿದ್ರು. ಉಚಿತವಾಗಿ ಬಸ್ಸನ್ನು ಕಳಿಸೋದ್ರಿಂದ ಇವತ್ತು ಎಲ್ಲರೂ ಕೂಡ ಆಕರ್ಷಣೆಯಾಗಿ ಇವತ್ತು ಅವರು ವೀಕ್ಷಣೆಯನ್ನು ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಧಾರ್ಮಿಕ, ಕಲೆ, ಆಧ್ಯಾತ್ಮಿಕ, ಶೈಕ್ಷಣಿಕ, ಪರಿಸರ, ಪ್ರವಾಸಿ, ದೇವಾಲಯಗಳು, ಜಾನಪದ, ಸಾಹಿತ್ಯ, ಚಿತ್ರಕಲೆ ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ಮಾದರಿ. ರಾಜ್ಯದ ಪ್ರವಾಸಿ ನೀತಿಯನ್ನು ಕೂಡ ಬಹಳ ವಿಶೇಷವಾಗಿ ನಾವೆಲ್ಲ ಚಿಂತನೆ ಮಾಡಿ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ. ಇವತ್ತು ಹೆಗಡೆ ದೇವನ ಕೋಟೆ ಅಲ್ಲಿರುವಂಥ ನಮ್ಮ ಏನು ಡ್ಯಾಮ್ ಇದೆ, ಆ ಡ್ಯಾಮು, ಅಲ್ಲಿರುವಂಥ ಆನೆಗಳು, ಅಲ್ಲಿರುವಂಥ ಹುಲಿಗಳು, ಅಲ್ಲಿರುವಂಥ ಜಿಂಕೆಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಇದನ್ನು ನಾವು ಹಿಂದೆ ಕಾಕನಕೋಟೆ ಕಾಡು ಅಂತೇಳಿ ಆನೆಗಳನ್ನು ಹಿಡಿದು ಇವತ್ತು ಅದನ್ನ ಒಂದು ವಿಶೇಷವಾದಂಥ ಅಧ್ಯಾಯವನ್ನು ಮಾಡಿದಂಥ ಇತಿಹಾಸವನ್ನು ನಾವೆಲ್ಲ ನೋಡಿದ್ದೇವೆ. ಇವತ್ತು ಪ್ರವಾಸ ಕ್ಷೇತ್ರದಿಂದ 1.5 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಇವತ್ತು ನಾವು ಕಾವೇರಿ ಆರತಿಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಯೋಜನೆ ತಯಾರಾಗ್ತಾ ಇದೆ. ಕೆಲವು ಕೋರ್ಟಿನ ನಿರ್ಬಂಧಗಳು, ರೈತ ಸಂಘದವರ ಅಡಚಣೆಯಿಂದ ಸ್ವಲ್ಪ ವೇಗ ನಿಲ್ತು. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಆರತಿ ಮಾಡಲಿಕ್ಕೆ ಯಾರು ಕೂಡ ನಿರ್ಬಂಧ ಮಾಡೋಕೆ ಆಗುದಿಲ್ಲ ಅನ್ನೋ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶದ ಒಂದು ದೊಡ್ಡ ಸಂಪತ್ತುಳ್ಳಂತ ಒಂದು ರಾಜ್ಯ ಕರ್ನಾಟಕ ರಾಜ್ಯ. ವಿದ್ಯಾವಂತರನ್ನ, ಇಂಜಿನಿಯರ್ಗಳನ್ನ ಅವತ್ತಿನ ಕಾಲದಲ್ಲೇ ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದಲ್ಲಿ ಕನ್ನಂಬಾಡಿ ಕಟ್ಟೆ, ಈ ವಿದ್ಯುತ್ ಉತ್ಪಾದನಾ ಕೇಂದ್ರ ಇವೆಲ್ಲ ಕೂಡ ಇಡೀ ದೇಶದಲ್ಲೇ ಒಂದು ಮಾದರಿಯಾಗಿ ನಾವು ನಡೆಸಿಕೊಂಡು ನಾವು ಬಂದಿದ್ದೇವೆ. ನಿಮ್ಮೆಲ್ಲರ ಬದುಕಿಗೆ ಈಗಾಗಲೇ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿ, ಈ 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. ಈ ಹಸ್ತದಿಂದ ಇವತ್ತು ಅನೇಕ ವಿರೋಧಿಗಳ ಬಾಯನ್ನು ಮುಚ್ಚಲಾಗಿದೆ. ಈ ಕಾರ್ಯಕ್ರಮ ನಿಮ್ಮ 5 ಗ್ಯಾರಂಟಿಯ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಬದುಕಿಗೆ ಆರಂಭವಾಗಿದೆ. 200 ಯೂನಿಟ್ ಉಚಿತ ಶಕ್ತಿ, ಉಚಿತವಾಗಿ ಪ್ರಯಾಣ, ಎಲ್ಲ ನನ್ನ ಸೋದರಿಗೆ 2,000 ರೂಪಾಯಿ, 10 kg ಅನ್ನ, ಅಕ್ಕಿ, ಇಂಥ ಒಂದು ಯೋಜನೆ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ರೈತರನ್ನ ಈ ಹಸ್ತ ಉಳಿಸ್ಕೊಂಡಿದೆ, ಈ ಹಸ್ತ ಮಹಿಳೆಯರನ್ನ ಉಳಿಸ್ಕೊಂಡಿದೆ. ಈ ಬೆಲೆ ಏರಿಕೆಯಿಂದ ಆಗ್ತಾ ಇರೋದ ತೊಂದರೆಯನ್ನು ಬದುಕಿಸಿದೆ. ಆದ್ರಿಂದ ಈ ನಮ್ಮ ಸರ್ಕಾರ ಮುಂದಕ್ಕೆ ಇಂಥ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತದೆ. ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು ಈ ಭಾಗದ ಅಭಿವೃದ್ಧಿಗೆ ನನ್ನ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಬಂದು ಅನೇಕ ಬಾರಿ ಭೇಟಿಯನ್ನು ಕೊಟ್ಟು ಚರ್ಚೆ ಮಾಡಿ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಮುಂಜಾತಿಯನ್ನು ಮಾಡಿ ನಿಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಿಸಿದ್ದಾರೆ. 300 ಕೋಟಿ ರೂಪಾಯಿ ಹಣ ಮೊನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ನಾನು ಅಪ್ರೂವ್ ಮಾಡಿದ್ದೇವೆ. ಕ್ಯಾಬಿನೆಟ್ ಅಲ್ಲಿ ನರೇಂದ್ರ ಸ್ವಾಮಿ ಅವರ ಶ್ರಮದಿಂದ ಈ ರೈತರ ಕಾಲುವೆಯನ್ನ ಅನುಕೂಲ ಮಾಡುವಂತಹ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸಿದ್ದೇವೆ.
ಆದ್ರಿಂದ ಮನುಷ್ಯನಿಗೆ ಬೇರು ಎಷ್ಟು, ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಇವತ್ತು ತಾವೆಲ್ಲ ಕೂಡ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮನುಷ್ಯನಿಗೆ ಅಮೂಲ್ಯವಾದಂಥ ವಸ್ತು ಒಂದು ಮನಸ್ಸು. ಇವತ್ತು ಸ್ವಾರ್ಥಕ್ಕಿಂತ ಹೆಚ್ಚು ಮೌಲ್ಯವಾದದ್ದು ಒಂದು ತ್ಯಾಗ. ಈ ಎಲ್ಲದಕ್ಕೂ ಕೂಡ ಅಮೂಲ್ಯವಾದದ್ದು ನಂಬಿಕೆ. ಹಂಗೆ ನೀವು ಮಳವಳ್ಳಿ ಮತ್ತು ಮಂಡ್ಯ ಜನತೆ ನನ್ನ ಮೇಲೆ, ನನ್ನ ಪಕ್ಷದ ಮೇಲೆ, ನನ್ನ ಸರ್ಕಾರದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಮತ್ತೆ ಈ ಸರ್ಕಾರವನ್ನು 2028 ತರಲಿಕ್ಕೆ ಎಲ್ಲ ತರದ ಸಹಕಾರವನ್ನು ತಾವೆಲ್ಲ ಕೊಡಬೇಕು. ನಿಮ್ಮ ಸೇವೆಗೆ ನಾವು ಬದ್ಧವಾಗಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಜಿಲ್ಲಾಧಿಕಾರಿ ಇರ್ಬೋದು, ಸಿಇಒ ಇರ್ಬೋದು, DC ಇರ್ಬೋದು, SP ಇರ್ಬೋದು, ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಶಾಸಕರು ಎಲ್ಲ ಸೇರಿ ಬಹಳ ಉತ್ತಮವಾಗಿ ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಅನೇಕರು ಶಾಂತಿಯನ್ನ ಭಂಗವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಧು ಮಾದೇಗೌಡರು ಕೂಡ ತಮ್ಮ ಜನತೆ ಮೇಲೆ ಅಪಾರವಾದಂಥ ವಿಶ್ವಾಸವಿಟ್ಟು ಬಂದಿದ್ದಾರೆ. ನಮ್ಮ ಪಕ್ಷದ ಒಂದು ದೊಡ್ಡ ಕಟ್ಟಾಳವರು, ಅವರವರ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿಕೊಂಡು ಬಂದಿದೆ. ಇವತ್ತು ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ, ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಪ್ರಾಣೇಶ್ ಅವರು, ಗುರು ಕಿರಣ್ ಅವರು ನಿಮಗೆ ಬಹಳ ಸಂತೋಷವನ್ನ ನಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. DVG ಅವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜಧರ್ಮ, ನಗುಸುವುದು ಪರಧರ್ಮ, ನಗುತ ನಗುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಳುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ ನೀವೆಲ್ಲ ನಗನಗ್ತಾ ಇರಬೇಕು, ಸಂತೋಷವಾಗಿರಬೇಕು ಅಂತೇಳಿ ಪ್ರಾರ್ಥಿಸಿ, ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾವೇರಿ. ಒಂದು ಸೇತುವೆ ಮಾಡಬೇಕು ಅಂತೇಳಿ ನಾರಾಯಣ ಸ್ವಾಮಿಯವರು ಕೇಳಿದ್ದಾರೆ. ವಿದ್ಯುತ್ ಶಕ್ತಿ ಇಲಾಖೆನೋ ನಮ್ಮ CNL ಇಬ್ಬರನ್ನ ಕೂತ್ಕೊಂಡು ಮಾತಾಡಿ ಅದ್ರ ಬಗ್ಗೆ ವರದಿಯನ್ನು ತರಿಸ್ಕೊಂಡು ಮುಂದಿನ ದಿನದಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.